ನನ್ನ ಹೃದಯಕ್ಕೆ ಕೇಳ್ತಾ ಇದೆ ಆಗ್ಲಿ ಗೊತ್ತಾಯ್ತು ನೀವೇ ಅಂತ ಅಷ್ಟೇ ಅಲ್ಲದೆ ಈ ಜಗತ್ತಲ್ಲಿ ನಿಮ್ಮನ್ನ ಬಿಟ್ಟು ನನ್ನನ್ನ ಮುಟ್ಟುವ ಹಕ್ಕು ಮತ್ಯಾರಿಗೂ ಇಲ್ಲ. ಹೌದೇ ಅಂಬಿಕಾ? ಅಲ್ಲ ಅಂಬಿಕಾ, ಅರ್ಜೆಂಟ್ ಬರ್ಬೇಕಂತ ಹೇಳಿ ತಿಳಿಸಿದೀಯಲ್ಲ, ಯಾಕೆ ಯಾಕೆ ಅಂತ ಕೇಳ್ತಿರಲ್ರಿ. ಇನ್ನು ಸ್ವಲ್ಪ ದಿವಸದಲ್ಲಿ ನಮ್ಮಿಬ್ಬರ ಮದುವೆ ಅಂದ್ರೆ ಇದೇ ತಿಂಗಳ 10ನೇ ತಾರೀಕು ನಮ್ಮಿಬ್ಬರ ಮದುವೆ ಅಂತ ನಮ್ಮ ತಂದೆಯವರು ನಿಶ್ಚಯಿಸಿದ್ದಾರೆ. ಅದಕ್ಕೆ ಊರಿಗೆ ಬರ್ಬೇಕು ಅಂತ ಪತ್ರ ಕೂಡ ಬರೆದಿದ್ರು. ನಾನು ಊರಾದ ಧರ್ಮಪುರಕ್ಕೆ ಹೋಗ್ತಾ ಇದ್ದೆ. ಆದ್ರೆ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಯಾಕೋ ತುಂಬಾ ಹೃದಯ ತಳಮಳ ಕೊಡ್ತೇನೆ. ಯಾಕೆ ಅಷ್ಟೊಂದು ಭಯ ಅಂಬಿಕಾ? ಮದುವೆಯಾಗುವವರೆಗೂ ನೀನು ನಿಮ್ಮ ಮನೆಯಲ್ಲಿ ಇರ್ತೀಯ, ಮದುವೆಯಾದ ನಂತರ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಏನಿದ್ದರೂ ಇನ್ನು 15 ಮತ್ತೆ ಮದುವೆಯಾಗಿ ನಮಗೆ ಕಾಣಿಸುವಿಯಲ್ಲ. 15-20 ದಿವಸ ಅಲ್ಲ, 15 ನಿಮಿಷ ಕೂಡ ನಿಮ್ಮನ್ನ ಬಿಟ್ಟಿರುವುದಕ್ಕಾಗುವುದಿಲ್ಲ ನನಗೆ. ಅಲ್ಲ ಅಂಬಿಕಾ, ಆಕಸ್ಮಿಕವಾಗಿ ನಾನು ಇವತ್ತೇ ಸತ್ತು ಹೋದರೆ ದಯವಿಟ್ಟು ಅಂತ ಮಾತನ್ನು ಮಾತಾಡಬೇಡಿ. ಅಲ್ಲದೆ ನೀವೇ ಇಲ್ಲ ನಾನು ಬದುಕ್ತೀನಿ ಅಂತ ತಿಳ್ಕೊಂಡಿದ್ದೇನೆ. ಅದೇ ಕ್ಷಣದಲ್ಲಿ ನಾನು ಕೊರ್ಗಿ ಸತ್ತು ಹೋಗ್ತೇನೆ. ನಿಮ್ಮ ಸಾವಿನ ಕ್ಷಣನೇ ನಾನು ಕೂಡ ವಿಷ ಕುಡಿದು ಸಾಯ್ತೀನಿ. ಅಂಬಿಕಾ, ಒಂದು ಹೆಣ್ಣಿಗೆ ಜೀವನದಲ್ಲಿ 10 ಹಲವಾರು ಆಸೆ ಆಕಾಂಕ್ಷೆಗಳಿವೆ. ಒಂದು ಹೆಣ್ಣು ಜೀವನದಲ್ಲಿ ಒಬ್ಬನಿಗೆ ಮಾತ್ರ ತನ್ನ ಹೃದಯವನ್ನು ಕೊಡೋದಕ್ಕೆ ಸಾಧ್ಯ. ಅವನಿಂದ ದೂರವಾದ್ಮೇಲೆ ಆ ಹೆಣ್ಣು ಬದುಕಿಗೆ ಕೂಡ ಸತ್ತಾಗ ನೀರಿನಿಂದ ಹೊರಬಿದ್ದ ಮೀನಿನಂತಾಗುತ್ತೆ ನನ್ನ ಬಾಳು. ನಾನಾದರೂ ಅಷ್ಟೇ ಅಂಬಿಕಾ, ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯವೇ ಇಲ್ಲ. ನಮ್ಮ ಪ್ರೇಮವೇನಾದರೂ ಪ್ರಳಯವಾದರೆ ನಾವಿಬ್ಬರು ಬದುಕಲಂತ ನನಗೆ ಚೆನ್ನಾಗಿ ಇದೆಲ್ಲವನ್ನು ಬಲ್ಲ ಆ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ನಮ್ಮ ಮದುವೆಯನ್ನು ಮುಂದೂಡಿದ. ಎಲ್ಲವೂ ನಮ್ಮ ಮನದಾಸೆಯಂತೆ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ನಿಮ್ಮ ಮಾತು ನಿಜ. ಆದಷ್ಟು ಬೇಗ ನಮ್ಮಿಬ್ಬರ ಮದುವೆ ಆಗಿ ನನಗಷ್ಟೇ ಸಾಕು. ಸರಿ, ನನಗೆ ಹೊತ್ತಾಗ್ತಾ ಇದೆ, ನಾನೇನು ಹೊರಡ್ತೀನಿ. ಅಂದ ಹಾಗೆ ನಮ್ಮ ಮದುವೆಗೆ ಯಾರ್ಯಾರು ಬರ್ತಾರೆ? ನಾನಂತೂ ಬರ್ಲೇಬೇಕಲ್ಲ. ನೀನೇ ಇಲ್ಲ ಅಂದ್ರೆ ಮದುವೆ ಹೇಗೆ ಆಗುತ್ತೆ? ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ಬಂಧು ಬಳಗ, ಅಪ್ಪ ಅಮ್ಮ ಎಲ್ಲರೂ ಸೇರಿ ಊರ ಬಂದಿರುವ ಚನ್ನಬಸವೇಶ್ವರ ಗುಡಿ ಹತ್ರ ಬಂದ್ಬಿಡ್ತೀವಿ. ನಿನ್ನನ್ನು ಮದುವೆ ಮುಗಿದ ತಕ್ಷಣ ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗ್ಬೇಕೆಂಬ ಆಸೆ. ಹೌದಾ? ಹಾಗಾದ್ರೆ ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ಅಂಬಿಕಾ, ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡಿದ್ದೇನೆ. ಯಾಕೆಂದರೆ ಬಯಲು ಸೀಮೆಯ ನಿಸರ್ಗದ ವನ ರಾಶಿಯ ಸೊಬಗು, ಆ ಸೊಬಗಿನ ಸೌಂದರ್ಯದಲ್ಲಿ ಹರಿಯುವ ನದಿಯ ಚುಳುಚುಳು, ಆ ನಾದದ ಮೇಲೆ ಹರಡುವ ಸೂರ್ಯನ ಕೆಂಬಣ್ಣ ಕಿರಣಗಳು, ಆ ಕೆಂಬಣ್ಣ ಕಿರಣಗಳಲ್ಲಿ ಮಧುರವಾಗಿ ಕೇಳುವ ಕೋಗಿಲೆ ಎಷ್ಟೊಂದು ರಮ್ಯವಾಗಿರುವವು ಅಂಬಿಕಾ. ಆ ಸಮಯದಲ್ಲಿ ನಾವಿಬ್ಬರು ನದಿಯ ಒಳಗಡೆ ಅಪ್ಪಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುವುದು ಅಂಬಿಕಾ, ಪ್ರೇಮದ ಸಂಕೇತವಾಗಿ ಕಾಣುವುದು. ಆದಷ್ಟು ಬೇಗ ನೀವು ಮಾಸಿ ಕೈಗೂಡಿ ಅಂತ ನಾನು ಕೂಡ ನಾನು ಹೋಗ್ತೀನಿ. ಅಲ್ಲ ಅಂಬಿಕಾ, ಹೋಗ್ತೀನಿ ಅಂತ ಹೇಳ್ಬಾರ್ದು, ಹೋಗ್ತೀನಿ ಅಂತ ಹೇಳ್ಬೇಕು. ಆಗ್ಲಿ, ನಾನು ಹೋಗಿ ಬರ್ತೀನಿ, ಆಯ್ತಾ? ಮತ್ತೆ ನೀನು ಕಾಣಿಕೆ ಕೊಡ್ಬೇಕು ನಿಮಗೆ. ನೋಡು ಅಂಬಿಕಾ, ನೀನು ಬರುವವರೆಗೂ ನಾನು ಸಮಾಧಾನವಾಗುವಂತೆ ಒಂದು ಸಿಹಿ ಮುತ್ತು ಕೊಟ್ಟು ಬೇಗ ಕೊಡು ಅಂಬಿಕಾ, ಮತ್ತೆ ಯಾರಾದರೂ ಕಣಿಗೆ ಬರಬಹುದು.
ನಿನ್ನ